ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಿಮಗೆ ಜಿ ಎಸ್ ಟಿ ಪೇಯಬಲ್ ಆನ್ ಕಾಂಪೋಸಿಟ್ ಸಪ್ಲೈ ಮೇಲೆ ಯಾವ ಥರ ಜಿ ಎಸ್ ಟಿನ ಪೇಮೆಂಟನ್ನು ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ದಿಸ್ ಕ್ವಶನ್ ಈಸ್ ಆಲ್ಸೋ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಈ ಒಂದು ಕ್ವಶನ್ಸನ್ನು 2023 ಕ್ವಶನ್ ಪೇಪರಲ್ಲಿ ಸೆಕ್ಷನ್ ಸಿಗೆ ಕೇಳಿದ್ದಾರೆ. ಟ್ರಾನ್ಸಾಕ್ಷನ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಜಿ ಎಸ್ ಟಿ ಪೇಯಬಲ್ನ ಕ್ಯಾಲ್ಕುಲೇಷನ್ಸನ್ನು ಮಾಡಿ ಅಂತ. ಸೊ ಹಾಗಾಗಿ ನೀವು ಈ ಒಂದು ಕ್ವಶನ್ಸ್ಗೆ ಯಾವ ಥರ ಆನ್ಸರ್ಸನ್ನು ಮಾಡಬೇಕಾಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಸೊ ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ, ಕ್ವಶನ್ಸ್ ಏನಿದೆ ಹೇಗೆ ಆನ್ಸರ್ ಮಾಡಬೇಕು ಅಂತ ನಿಮ್ಗೆ ಈಸಿಯಾಗಿ ಅರ್ಥ ಆಗೋ ಥರ ಹೇಳ್ಕೊಡ್ತೀನಿ. ಆ ಥರ ನೀವು ಆನ್ಸರ್ಸನ್ನು ಮಾಡ್ಕೊಂಡೋದ್ರೆ ಸಾಕಾಗುತ್ತೆ. ಸೊ ಫಸ್ಟ್ ಕ್ವಶನ್ಸ್ ಏನಿದೆ ಅಂತ ಹೇಳಿದ್ರೆ, ಎ ಡೀಲರ್ ಇನ್ ಮೈಸೂರ್, ನೋಡಿ ಯಾರೊಬ್ಬ ಡೀಲರ್ ಇದ್ದಾನೆ, ಮೈಸೂರಲ್ಲಿ ಇದ್ದಾನಂತೆ. agreed to supply 10 ಕಂಪ್ಯೂಟರ್ ಸಿಸ್ಟಮ್ ಟು ಎ ಡೀಲರ್ ಇನ್ ಬ್ಯಾಂಗ್ಳೂರ್. ಸೊ ನೋಡಿ, ಮೈಸೂರಲ್ಲಿರೋ ಡೀಲರು ಬೆಂಗಳೂರಲ್ಲಿರೋ ಡೀಲರ್ ಜೊತೆ ಕಾಂಟ್ರಾಕ್ಟ್ಗೆ ಎಂಟರ್ ಆಗಿದ್ದಾನೆ. ಏನಕ್ಕೆ ಅಂದರೆ ಟು ಅಗ್ರಿ ಟು ಸಪ್ಲೈ, ಏನನ್ನ ಸಪ್ಲೈ ಮಾಡ್ಲಿಕ್ಕಂತೆ, 10 ಕಂಪ್ಯೂಟರ್ ಸಿಸ್ಟಮ್ಸ್ ಅನ್ನ ಸಪ್ಲೈ ಮಾಡಲಿಕ್ಕೆ ಕಾಂಟ್ರಾಕ್ಟ್ಗೆ ಎಂಟರ್ ಆಗಿದ್ದಾನೆ. ಸೊ ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಸೊ ಏನನ್ನ ಸಪ್ಲೈ ಮಾಡಲಿಕ್ಕೆ ಎಂಟರ್ ಆಗಿದ್ದಾನೆ ಅಂದರೆ 10 ಕಂಪ್ಯೂಟರ್ ಸಿಸ್ಟಮ್ಸ್ ಅನ್ನ ಸಪ್ಲೈ ಮಾಡ್ತಾನೆ. ಮೈಸೂರಲ್ಲಿರೋ ಡೀಲರು ಅಗ್ರಿ ಟು ಸಪ್ಲೈ 10 ಕಂಪ್ಯೂಟರ್ ಸಿಸ್ಟಮ್ ಟು ಎ ಡೀಲರ್ ಇನ್ ಬೆಂಗಳೂರು. ಸೊ ಬೆಂಗಳೂರು ಮತ್ತೆ ಮೈಸೂರು ಎರಡು ಕರ್ನಾಟಕದಲ್ಲೇ ಇರೋದ್ರಿಂದ ನೇಚರು ಇಂಟ್ರಾ ಸ್ಟೇಟ್ ಸಪ್ಲೈ ಆಗ್ತಾ ಇದೆ ಅಂತ ಅರ್ಥ. ನಾವು ಸಿ ಜಿ ಎಸ್ ಟಿ ಎಚ್ ಜಿ ಎಸ್ ಟಿನ ಕೊಡಬೇಕಾಗುತ್ತೆ, ಯಾಕಂದ್ರೆ ಬೆಂಗಳೂರು ಮೈಸೂರು ಕರ್ನಾಟಕದಲ್ಲೇ. ಇನ್ ದಿ ಮಂತ್ ಆಫ್ ಆಗಸ್ಟ್ 2019 ಆನ್ ದಿ ಫಾಲೋಯಿಂಗ್ ಟರ್ಮ್ಸ್ ಅಂತ ಇದೆ. ಏನೇನಿದೆ ಅಂತ ಹೇಳಿದ್ರೆ, ಒಂದು ಸೀರಿಯಲ್ ನಂಬರ್ ಕೊಟ್ಟಿದ್ದಾರೆ, ಪರ್ಟಿಕ್ಯುಲರ್ಸ್ ಇದೆ, ರುಪೀಸ್ ಅಮೌಂಟ್ ಕೊಟ್ಟಿದ್ದಾರೆ. ಮೊದಲನೇ ನೋಡಿ ಪಾಯಿಂಟ್ ಏನಿದೆ ಅಂದ್ರೆ, ಪ್ರೈಸ್ ಆಫ್ ಈಚ್ ಸಿ ಪಿ ಯು ಸಪ್ಲೈಡ್ ಎಕ್ಸ್ಕ್ಲೂಸಿವ್ ಆಫ್ ಜಿ ಎಸ್ ಟಿ 18%, 20,000 ಕೊಟ್ಟಿದ್ದಾನೆ. ಅಂದ್ರೆ ಪ್ರೈಸ್ ಆಫ್ ಈಚ್ ಸಿ ಪಿ ಯು, ದಿಸ್ ಮೋಸ್ಟ್ ಇಂಪಾರ್ಟೆಂಟ್. ಈಚ್ ಸಿ ಪಿ ಯು ಅಂದ್ರೆ ಒಂದು ಸಿ ಪಿ ಯುನ ವ್ಯಾಲ್ಯೂ. ಯಾಕೆಂದ್ರೆ ಎಷ್ಟು ಕಂಪ್ಯೂಟರ್ನ ಕಳಿಸ್ತಾ ಇರೋದು, 10 ಕಂಪ್ಯೂಟರ್ ಸಿಸ್ಟಮ್ನ ಕಳಿಸ್ತಾ ಇದ್ದಾನೆ ಅಂದ್ರೆ 10 ಸಿ ಪಿ ಯುನ ಕಳಿಸ್ಬೇಕಾಗುತ್ತೆ. ಹಾಗಾಗಿ ಈಚ್ ಸಿ ಪಿ ಯು ಸಪ್ಲೈಡ್, ಒಂದು ಸಿ ಪಿ ಯುನ ಸಪ್ಲೈ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಒಂದು ಸಿ ಪಿ ಯುನ ವ್ಯಾಲ್ಯೂ ಏನಪ್ಪಾ ಅಂದ್ರೆ ಜಿ ಎಸ್ ಟಿ ಎಕ್ಸ್ಕ್ಲೂಡ್ ಆಗಿ 20,000 ಇದೆ. ಅದು ಒಂದು ಸಿ ಪಿ ಯುನ ವ್ಯಾಲ್ಯೂ. ಸೊ ಇವರು ಎಷ್ಟು ಕಳಿಸ್ತಾ ಇರೋದು, 10 ಸಿ ಪಿ ಯುನ ಕಳಿಸ್ತಾ ಇರೋದು. ಯಾಕಂದ್ರೆ 10 ಕಂಪ್ಯೂಟರ್ ಸಿಸ್ಟಮ್ ಅಂದ್ರೆ 10 ಸಿ ಪಿ ಯು ಕಳಿಸ್ಬೇಕು. ನಮಗೆ ಒಂದು ಸಿ ಪಿ ಯು ವ್ಯಾಲ್ಯೂ ಕೊಟ್ಟಿದ್ದಾನೆ. ಹಾಗಾಗಿ ಒಂದು ಸಿ ಪಿ ಯುನ ವ್ಯಾಲ್ಯೂ 20,000 ರೂಪಾಯಿ ಇದೆ. ಅದು ಎಕ್ಸ್ಕ್ಲೂಡಿಂಗ್ ಜಿ ಎಸ್ ಟಿ ಕೊಟ್ಟಿದ್ದಾರೆ ಅಂತ ಅರ್ಥ. ಎರಡನೇ ಪಾಯಿಂಟ್ ಬಂದು ಪ್ರೈಸ್ ಆಫ್ ಈಚ್ ಡೆಸ್ಕ್ಟಾಪ್. ನೋಡಿ, ಈಚ್ ಡೆಸ್ಕ್ಟಾಪ್ ಅಂದ್ರೆ ಒಂದು ಡೆಸ್ಕ್ಟಾಪ್ ನ ವ್ಯಾಲ್ಯೂ ಸಪ್ಲೈ ಮಾಡ್ತಾ ಇದ್ರೆ ಜಿ ಎಸ್ ಟಿ 12% ಇನ್ಕ್ಲೂಡ್ ಆಗಿ, ಜಿ ಎಸ್ ಟಿ 12% ಇನ್ಕ್ಲೂಡ್ ಆಗಿ 7,840 ಇದೆಯಂತೆ. ಅದು ಒಂದು ಡೆಸ್ಕ್ಟಾಪ್ ನ ವ್ಯಾಲ್ಯೂ ಇನ್ಕ್ಲೂಡಿಂಗ್ ಜಿ ಎಸ್ ಟಿ ಇರ್ತಕ್ಕಂಥದ್ದು. ಥರ್ಡ್ ಪಾಯಿಂಟ್, ಪ್ಯಾಕಿಂಗ್ ಫಾರ್ ಟ್ರಾನ್ಸ್ಪೋರ್ಟೇಷನ್ಸ್ ಕೊಟ್ಟಿದ್ದಾರೆ. ದೆನ್ ಫೋರ್ತ್ ಒನ್ ಬಂದು ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಟು ರೆಸಿಪಿಯೆಂಟ್ ಪ್ಲೇಸ್ ಚಾರ್ಜಸ್ ಸಪ್ರೇಟ್ಲಿ ಇನ್ ಇನ್ವಾಯ್ಸ್ ಅಂತ ಹೇಳಿದ್ದಾರೆ. ಅಂದ್ರೆ ಟ್ರಾನ್ಸ್ಪೋರ್ಟೇಷನ್ಸ್ ಅನ್ನ ರೆಸಿಪಿ ಬೈಯರ್ ಪ್ಲೇಸ್ಗೆ ಕಳಿಸ್ಬೇಕು, ಆ ಒಂದು ಟ್ರಾನ್ಸ್ಪೋರ್ಟ್ ಚಾರ್ಜ್ ಸಪ್ರೇಟ್ ಆಗಿ ಚಾರ್ಜ್ ಮಾಡಿದ್ದಾನೆ ಅಂತ ಹೇಳಿದ್ದಾರೆ. ಕಮಿಷನ್ ಪೇ ಟು ಏಜೆಂಟ್ ಹೂ ಫಿಕ್ಸ್ ದ ಅರೇಂಜ್ಮೆಂಟ್ ಅಗ್ರಿಮೆಂಟ್ ಫಾರ್ ಸೇಲ್, ಏಜೆಂಟ್ ಕಮಿಷನ್ಸ್ ಅನ್ನ ಪೇಮೆಂಟ್ ಮಾಡ್ತಾ ಇದ್ದಾರೆ. ಅಂಡ್ ಲೇಟ್ ಫೀ ಚಾರ್ಜಸ್ ಟು ದಿ ಬೈಯರ್ ಫಾರ್ ಡಿಲೇಡ್ ಪೇಮೆಂಟ್, ಲೇಟ್ ಫೀ ಚಾರ್ಜಸ್ ಅನ್ನ ಚಾರ್ಜ್ ಮಾಡ್ತಾ ಇದ್ದಾರೆ. ಸಬ್ಸಿಡಿ ರಿಸೀವ್ ಫ್ರಮ್ ಎನ್ ಜಿ ಒ ವಿಚ್ ವಾಸ್ ಡೈರೆಕ್ಟ್ಲಿ ಲಿಂಕ್ ಟು ದಿ ಪ್ರೈಸ್ ಆಫ್ ದಿ ಗೂಡ್ಸ್. ಸುಮಾರು ಜನ ಈ ಒಂದು ಎನ್ ಜಿ ಒ ಮತ್ತೆ ಗೌರ್ಮೆಂಟ್ ಸಬ್ಸಿಡಿಗೆ ಕಮೆಂಟ್ ಅನ್ನ ಮಾಡಿದಾರ. ನೋಡಿ, ಸಬ್ಸಿಡಿ ರಿಸೀವ್ ಫ್ರಮ್ ನಾನ್ ಗವರ್ನಮೆಂಟ್ ಆರ್ಗನೈಸೇಷನ್. ಸೊ ಏನಿದೆ ಸಬ್ಸಿಡಿ ರಿಸೀವ್ ಫ್ರಮ್ ಎನ್ ಜಿ ಒ ಅಂತ ಏನ್ ಟ್ರೀಟ್ ಮಾಡ್ತೀರಾ, ಇದು ನೀವು ಟ್ರಾನ್ಸಾಕ್ಷನ್ ವ್ಯಾಲ್ಯೂ ತಗೋಬೇಕಾದ್ರೆ ಇದನ್ನ ಆಡ್ ಮಾಡಲೇಬೇಕು ನೀವು. ದಟ್ ಇಸ್ ನಾನ್ ಗವರ್ನಮೆಂಟ್ ಆರ್ಗನೈಸೇಷನ್, ಇದು ಟ್ಯಾಕ್ಸಬಲ್, ಆಡ್ ಮಾಡಲೇಬೇಕು. ಬಟ್ ನೆಕ್ಸ್ಟ್ ಪಾಯಿಂಟ್ ಇದೆಯಲ್ವಾ, ಸಬ್ಸಿಡಿ ರಿಸೀವ್ ಫ್ರಮ್ ಗೌರ್ನಮೆಂಟ್ ಅಂತ ಏನಿದೆ, ಈ ಒಂದು ಯಾವುದೇ ನೀವು ಪ್ರಾಬ್ಲಮ್ ಮಾಡಿ ಜಿ ಎಸ್ ಟಿನಲ್ಲಿ ಸಬ್ಸಿಡಿ ರಿಸೀವ್ ಫ್ರಮ್ ಗೌರ್ನಮೆಂಟ್ ಅಂದ್ರೆ ಸ್ಟೇಟ್ ಅಥವಾ ಸೆಂಟ್ರಲ್ ಗೌರ್ನಮೆಂಟ್ ಇಂದ ನೀವು ಎಷ್ಟೇ ಸಬ್ಸಿಡಿನ ರಿಸೀವ್ ಮಾಡ್ಕೊಳ್ಳಿ, ಅದು ಎಕ್ಸಮ್ಟ್ ಆಗಿರುತ್ತೆ, ಅದು ಟ್ಯಾಕ್ಸಬಲ್ ಆಗಿರೋದಿಲ್ಲ. ಎಕ್ಸಮ್ ಗೌರ್ನಮೆಂಟ್ ಇಂದ ನೀವು ಯಾವುದೇ ಸಬ್ಸಿಡಿ ರಿಸೀವ್ ಮಾಡ್ಕೊಂಡ್ರು ಕೂಡ ಅದು ನಿಮಗೆ ಎಕ್ಸಮ್ಟ್ ಇರುತ್ತೆ. ಅದೆಲ್ಲೂ ಕೂಡ ತಗೊಳಕೋಬೇಡಿ. ಜಿ ಎಸ್ ಟಿ ಯಾವುದೇ ನೀವು ಪ್ರಾಬ್ಲಮ್ ಮಾಡಿ ಗೌರ್ನಮೆಂಟ್ ಇಂದ ಸಬ್ಸಿಡಿ ರಿಸೀವ್ ಮಾಡ್ತಿದ್ರೆ ಅಂದ್ರೆ ಅದು ಎಕ್ಸಮ್ಟ್ ಅಂತ ನೆನಪಲ್ಲಿ ಇಟ್ಕೊಂಡ್ಬಿಡಿ ಅಷ್ಟೇ. ನೆಕ್ಸ್ಟ್ ಬಂದು ದಿ ಡೀಲರ್ ಸಪ್ಲೈಡ್ ಫಾಲೋಯಿಂಗ್ ಎಸೆನ್ಷಿಯಲ್ ಐಟಮ್ ಅಲಾಂಗ್ ವಿತ್ ಸಿ ಪಿ ಯು. ನೋಡಿ, ಡೀಲರ್ ಸಪ್ಲೈ ಮಾಡ್ತಾ ಇದ್ದಾನೆ ಎಂಥ ಐಟಮ್ಸ್ ಅನ್ನ, ಎಸೆನ್ಷಿಯಲ್ ಐಟಮ್ಸ್ ಅನ್ನ ಸಪ್ಲೈ ಮಾಡ್ತಾನೆ. ಯಾವುದ್ರ ಜೊತೆಗೆ, ಅಲಾಂಗ್ ವಿತ್ ಸಿ ಪಿ ಯು. ಸಿ ಪಿ ಯು ಜೊತೆಗೆ ಅವನು ಎಸೆನ್ಷಿಯಲ್ ಐಟಮ್ಸ್ ಅನ್ನ ಸಪ್ಲೈ ಮಾಡ್ತಾ ಇದ್ದಾನೆ. ನೋಡಿ, ಎಸೆನ್ಷಿಯಲ್ ಐಟಮ್ಸ್ ಅನ್ನ ಸಪ್ಲೈ ಮಾಡ್ತಾ ಇದ್ದಾನೆ ಅಲಾಂಗ್ ವಿತ್ ಸಿ ಪಿ ಯು ಅಂತ ಹೇಳಿದ್ರೆ, ಸಿ ಪಿ ಯು ಈಸ್ ಎ ಪ್ರಿನ್ಸಿಪಲ್ ಸಪ್ಲೈ, ಮೈನ್ ಐಟಮ್ ಸಿ ಪಿ ಯು. ಸಿ ಪಿ ಯು ಜೊತೆಗೆ ಎಸೆನ್ಷಿಯಲ್, ನೆಸೆಸರಿ
ನ್ಯಾಚುರಲಿ ಬಂಡಲ್ಡ್ ಕಂಪಲ್ಸರಿ ಇರ್ತಕ್ಕಂಥ ಐಟಮ್ಸನ್ನು ಸಪ್ಲೈ ಮಾಡ್ತಾ ಇದ್ದಾನೆ ಅಂದರೆ ಈ ಒಂದು ಪ್ರಾಬ್ಲಮ್ಮು ಕಾಂಪೋಸಿಟ್ ಸಪ್ಲೈ ಮೇಲೆ ಬಂದಿರೋದು ಅಂತ ಅರ್ಥ. ಏಕೆಂದರೆ ಎಸೆನ್ಷಿಯಲ್, ನ್ಯಾಚುರಲಿ ಬಂಡಲ್ಡ್, ನೆಸೆಸರಿ, ಕಂಪಲ್ಸರಿ ಐಟಮ್ಸನ್ನು ಕೊಡ್ತಾ ಇದ್ದಾನೆ ಅಂದರೆ ಅದು ಕಾಂಪೋಸಿಟ್ ಸಪ್ಲೈ ಅಂತ ಅರ್ಥ. ಹಾಗಾಗಿ ಇಲ್ಲಿ ಎಸೆನ್ಷಿಯಲ್ ಅಂತ ವರ್ಡ್ ಹೇಳಿದ್ದಾನೆ ಅಂತ ಹೇಳಿದ್ರೆ ಅದು ಕಾಂಪೋಸಿಟ್ ಸಪ್ಲೈ ಮೇಲೆ ಇರ್ತಕ್ಕಂಥದ್ದು. ಸೊ ಸಿ ಪಿ ಯು ಜೊತೆಗೆ ಎಸೆನ್ಷಿಯಲ್ ಐಟಮ್ಸ್ ಅನ್ನ ಕಳಿಸ್ತಾ ಇದ್ದಾನೆ. ಅಂದ್ರೆ ನೋಡಿ ಇಲ್ಲಿಂದ ಪಾಯಿಂಟ್ ನಂಬರ್ 1 ಇಂದ 8 ವರ್ಗ ಇರೋದು ಅದೆಲ್ಲ ಸಿ ಪಿ ಯು ರಿಲೇಟೆಡ್ ಇನ್ಫಾರ್ಮೇಶನ್. ಈಗ ಡೀಲರ್ ಸಪ್ಲೈ ಮಾಡ್ತಾ ಇದ್ದಾನೆ ಫಾಲೋಯಿಂಗ್ ಎಸೆನ್ಷಿಯಲ್ ಐಟಮ್ಸ್ ಅಲಾಂಗ್ ವಿತ್ ಸಿ ಪಿ ಯು ಜೊತೆಗೆ ಕೆಲವೊಂದು ಎಸೆನ್ಷಿಯಲ್ ಐಟಮ್ಸ್ ಅನ್ನ ಕಳಿಸ್ತಾ ಇದ್ದಾನಂತೆ. ಏನೇನಪ್ಪಾ ಅಂತ ಹೇಳಿದ್ರೆ 10 ಕೀಪ್ಯಾಡ್ ಸಪ್ಲೈಡ್ ಅಲಾಂಗ್ ವಿತ್ ಡೆಸ್ಕ್ಟಾಪ್. ನೋಡಿ 10 ಕೀಪ್ಯಾಡ್ಸ್ ಅನ್ನ ಸಪ್ಲೈ ಮಾಡ್ತಾನೆ ಅಲಾಂಗ್ ವಿತ್ ಡೆಸ್ಕ್ಟಾಪ್ ಜೊತೆಗೆ ಕಾಸ್ಟಿಂಗ್ ₹400 ಈಚ್ ಅಂತ ಹೇಳಿದ್ದಾನೆ. 400 ಈಚ್ ಅಂದ್ರೆ ಒಂದು ಕೀಬೋರ್ಡ್ ನ ಸಪ್ಲೈ ಮಾಡ್ತಾ ಇದ್ರೆ ಅಂದ್ರೆ ನಿಮ್ಗೆ ನಾನು ₹400 ಈಚ್ ಅಂತೆ, ಒಂದಕ್ಕೆ ₹400 ಅಂತ ಹೇಳಿದೆ. ಹಾಗಾದ್ರೆ 10 ಕೀಬೋರ್ಡ್ ಅನ್ನ ಸಪ್ಲೈ ಮಾಡ್ತಾ ಇದ್ದಾನೆ. ಅಂಡ್ ಈ ಕೀಬೋರ್ಡ್ಗೆ GST ರೇಟ್ ಎಷ್ಟು ಅಪ್ಲಿಕಬಲ್ ಆಗುತ್ತೆ ಅಂದ್ರೆ 12% GST ರೇಟ್ ಅಪ್ಲಿಕಬಲ್ ಆಗುತ್ತೆ ಅಂತ ಹೇಳಿದ್ರೆ ಇದು ಕೀಬೋರ್ಡ್ಗೆ ಇರ್ತಕ್ಕಂಥ GST ರೇಟು. ದೆನ್ ಸೆಕೆಂಡ್ ಪಾಯಿಂಟ್ ಬಂದು 10 ಮೌಸ್ ಸಪ್ಲೈಡ್ ಅಲಾಂಗ್ ವಿತ್ ಡೆಸ್ಕ್ಟಾಪ್. ನೋಡಿ 10 ಮೌಸ್ ಅನ್ನ ಸಪ್ಲೈ ಮಾಡ್ತಾ ಇದ್ದಾನೆ ಅಲಾಂಗ್ ವಿತ್ ಡೆಸ್ಕ್ಟಾಪ್ ಜೊತೆಗೆ ಕಾಸ್ಟಿಂಗ್ 500 ಈಚ್ ಅಂತ ಹೇಳಿದ್ದಾರೆ. 500 ಈಚ್ ಅಂದ್ರೆ ಒಂದಕ್ಕೆ 500 ಅಂತೆ. ಹಾಗಾದ್ರೆ ಅವನು 10 ಮೌಸ್ ಅನ್ನ ಸಪ್ಲೈ ಮಾಡ್ತಾ ಇದ್ದಾನೆ, ಒಂದಕ್ಕೆ 500 ಆದ್ರೆ ವಾಟ್ ಅಬೌಟ್ ಫಾರ್ 10 ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ಅಂಡ್ ರೇಟ್ ಆಫ್ GST ಅಪ್ಲಿಕಬಲ್ ಇಸ್ 12%. ನೀವು ಮೌಸ್ ಅನ್ನ ಸಪ್ಲೈ ಮಾಡ್ತೀರಾ, ಮೌಸ್ಗೂ ಕೂಡ 12% GST ಅಪ್ಲಿಕಬಲ್ ಆಗುತ್ತಂತೆ. ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಹೇಳಿದ್ರೆ ಕಾಸ್ಟ್ ಆಫ್ ಆಪರೇಟಿಂಗ್ ಸಾಫ್ಟ್ವೇರ್ ಸಪ್ಲೈಡ್ ಆಲ್ ದಿ ಸಿಸ್ಟಮ್. ನೋಡಿ ಒಂದೇ ವರ್ಡಲ್ಲಿ ಹೇಳಿದಾನೆ ಆಲ್ ದಿ ಸಿಸ್ಟಮ್ ಅಂತ ಹೇಳಿದ್ರೆ ಎಷ್ಟು ಸಿಸ್ಟಮ್ ಅಂತ ಹೇಳಿದ್ರೆ ಕಂಪ್ಯೂಟರ್ನ ಎಷ್ಟು ಕಳಿಸ್ತಾ ಇರೋದು ಕ್ವಶನ್ಸ್ ಅಲ್ಲಿ ಅಂತ ಹೇಳಿದ್ರೆ 10 ಕಂಪ್ಯೂಟರ್ ಸಿಸ್ಟಮ್ ನ ಕಳಿಸ್ತಾ ಇದ್ದಾನೆ. ಹಾಗಾಗಿ ಕಾಸ್ಟ್ ಆಫ್ ಸಾಫ್ಟ್ವೇರ್ ಆಪರೇಟಿಂಗ್ ಸಾಫ್ಟ್ವೇರ್ ಸಪ್ಲೈ ಮಾಡ್ತಾನೆ. ಆಲ್ ದಿ ಸಿಸ್ಟಮ್ ಅಂದ್ರೆ ಎಲ್ಲಾ ಸಿಸ್ಟಮ್ಗೂ ಒಟ್ಟು ಎಷ್ಟು ಕಾಸ್ಟ್ ಆಫ್ ಆಪರೇಟಿಂಗ್ ಸಾಫ್ಟ್ವೇರ್ ಅಂತ ಹೇಳಿದ್ರೆ 20,000 ಎಲ್ಲಾ ಸಿಸ್ಟಮ್ಗೂ ಸೇರಿಸಿ 20,000 ಆಗಿದೆ ಅಂತ ಹೇಳಿದಾನೆ. ಅಲ್ಲಿ ಈಚ್ ಅಂತ ಹೇಳಿಲ್ಲ, ಎಲ್ಲಾ ಸಾಫ್ಟ್ವೇರ್ಗೂ ಸೇರಿಸಿ 20,000 ಅಂತ ಹೇಳಿದಾನೆ. ಅಂಡ್ GST ಅಪ್ಲಿಕಬಲ್ ಟು ಸಾಫ್ಟ್ವೇರ್ ಈಸ್ 5%. ಈ ಒಂದು ಆಪರೇಟಿಂಗ್ ಸಾಫ್ಟ್ವೇರ್ಗೆ ಎಷ್ಟು GST ಬರುತ್ತೆ ಅಂದ್ರೆ 5% ಮಾತ್ರ ಬರುತ್ತೆ ಅಂತ ಹೇಳಿದ್ದಾರೆ. ಸ್ಪೆಷಲ್ ಡಿಸ್ಕೌಂಟ್ ಆಫ್ ₹4,000 ವಾಸ್ ಗಿವನ್. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ನೋಡಿ ಸ್ಪೆಷಲ್ ಡಿಸ್ಕೌಂಟ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನೀವು ಟ್ರಾನ್ಸಾಕ್ಷನ್ ವ್ಯಾಲ್ಯೂನ ಮಾಡಬೇಕಾದ್ರೆ ಆಡ್ ಮಾಡಬೇಕು. ದಟ್ ಈಸ್ ನಾಟ್ ಎ ನಾರ್ಮಲ್ ಡಿಸ್ಕೌಂಟ್ ಅಲ್ಲ. ಸೊ ನಾರ್ಮಲ್ ಡಿಸ್ಕೌಂಟ್ ಆಗಿದ್ರೆ ಕ್ಯಾಶ್ ಡಿಸ್ಕೌಂಟ್, ಟ್ರೇಡ್ ಡಿಸ್ಕೌಂಟ್ ಅಂತ ಕೊಟ್ಟಿದ್ರೆ ನಾವು ಡಿಡಕ್ಟ್ ಮಾಡ್ತಾ ಇದ್ವಿ. ಸೊ ಸ್ಪೆಷಲ್ ಡಿಸ್ಕೌಂಟ್ ಈಸ್ ನಾಟ್ ಗಿವನ್ ಅಂಡರ್ ನಾರ್ಮಲ್ ಟ್ರೇಡ್ ಪ್ರಾಕ್ಟೀಸ್ ಪ್ರಕಾರ ಕೊಟ್ಟಿಲ್ಲ. ಸೊ ಹಾಗಾಗಿ ಈ ಸ್ಪೆಷಲ್ ಡಿಸ್ಕೌಂಟ್ ಅನ್ನ 4,000 ವಾಸ್ ಗಿವನ್ ಕೊಟ್ಟಿದ್ದಾನೆ ಇಫ್ ಅಡ್ವಾನ್ಸ್ 1 lakh ಈಸ್ ಪೇಯ್ಡ್ ವಿತ್ ಆರ್ಡರ್. ಸೊ 1 ಲಕ್ಷ ನೀನು ಪೇಮೆಂಟ್ ಮಾಡಿದ್ರೆ ನಿನಗೆ 4,000 ಸ್ಪೆಷಲ್ ಡಿಸ್ಕೌಂಟ್ ಅನ್ನ ಕೊಡ್ತೀನಿ ಅಂತ ಹೇಳಿದಾನೆ. ದಿ ಬೈಯರ್ ಹ್ಯಾಸ್ ಪೇಯ್ಡ್ ದಿ ಅಡ್ವಾನ್ಸ್ ವಿತ್ ಆರ್ಡರ್. ಅವನೇನು ಆರ್ಡರ್ ಮಾಡಿದ್ರೆ ಆ ಆರ್ಡರ್ಗೆ ಇವನು ಪೇಮೆಂಟ್ ಅನ್ನ ಮಾಡಿದ್ದಾನೆ. ಹಾಗಾಗಿ ಸ್ಪೆಷಲ್ ಡಿಸ್ಕೌಂಟ್ ಕೊಟ್ಟಿದ್ದಾನೆ. ಸ್ಪೆಷಲ್ ಡಿಸ್ಕೌಂಟ್ ಅನ್ನ ನೀವು ಯಾವುದೇ ಕಾರಣಕ್ಕೂ ಕನ್ಸಿಡರ್ ಮಾಡಬೇಡಿ. ಸೊ ಅಂದ್ರೆ ನೀವು ಡಿಡಕ್ಟ್ ಮಾಡಬಾರ್ದು, ಕ್ಯಾಶ್ ಡಿಸ್ಕೌಂಟ್ ತರ ನೀವು ಡಿಡಕ್ಟ್ ಮಾಡಬಹುದು. ಅದು ನಾರ್ಮಲ್ ಟ್ರೇಡ್ ಪ್ರಾಕ್ಟೀಸ್ ಪ್ರಕಾರ ಕೊಟ್ಟಿಲ್ಲ. ಸೊ ಅಡ್ವಾನ್ಸ್ ಮೇಲೆ ಡಿಸ್ಕೌಂಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು, ಹಾಗಾಗಿ ಡಿಡಕ್ಟ್ ಮಾಡ್ಲಿಕ್ಕೆ ಹೋಗಬೇಡಿ. ಫುಲ್ ಪೇಮೆಂಟ್ ಅನ್ನ ಮಾಡಿದ್ರೆ ನೀವು ಅವಾಗ ಡಿಸ್ಕೌಂಟ್ ಅನ್ನ ಕೊಡಬಹುದಾಯಿತು. ಬಟ್ ಇಲ್ಲಿ ಅಡ್ವಾನ್ಸ್ 1 ಲಕ್ಷ ಪೇಮೆಂಟ್ ಮಾಡಿದ್ರೆ 4,000 ಸ್ಪೆಷಲ್ ಡಿಸ್ಕೌಂಟ್ ಕೊಡ್ತೀನಿ ಅಂತ ಹೇಳಿದ್ರು. ಬೈಯರ್ ಏನ್ ಮಾಡಿದ್ದಾನೆ, 1 ಲಕ್ಷನ ಪೇಮೆಂಟ್ ಮಾಡಿದ್ದಾನೆ ಅಡ್ವಾನ್ಸ್ ಅನ್ನ ವಿತ್ ಅವನ ಆರ್ಡರ್ ಕೊಟ್ಟದಕ್ಕೆ 1 ಲಕ್ಷ ಪೇಮೆಂಟ್ ಮಾಡಿದ್ದಾನೆ. ಹಾಗಾಗಿ ಸ್ಪೆಷಲ್ ಡಿಸ್ಕೌಂಟ್ ಕೊಟ್ಟಿದ್ದಾರೆ ಅಂತ ಅರ್ಥ. ಸೊ ನಮ್ಗೆ ಇದು ಕ್ವಶನ್ಸ್ ಅಲ್ಲಿ ಇರ್ತಕ್ಕಂಥದ್ದು. ಏನ್ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಲಿಕ್ಕೆ ಹೇಳಿದ್ದಾರೆ ಅಂತ ಹೇಳಿದ್ರೆ, ಸೊ ನಮ್ಗೆ ಹೇಳಿದರೆ ಫೈಂಡ್ ದಿ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಅಂಡ್ GST ಪೇಯಬಲ್ ಫಾರ್ ದಿ ಮಂತ್ ಆಫ್ August 19. ದಟ್ ಈಸ್ ವಾಟ್ ನಮ್ಗೆ ಏನು ಕ್ಯಾಲ್ಕುಲೇಟ್ ಮಾಡೋಕೆ ಹೇಳಿದ್ರೆ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು ಮತ್ತೆ GST ಪೇಯಬಲ್ ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಅಂತ ಕ್ವಶನ್ಸ್ ಅಲ್ಲಿ ಹೇಳಿದ್ದಾರೆ. ಸೊ ನೋಡಿ ಈ ಒಂದು ಕ್ವಶನ್ಸ್ ಅನ್ನ ನೀವು ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಒಂದು ಸೆಮಿಸ್ಟರ್ ಅಲ್ಲೂ ಕೂಡ. ಯಾವ ತರ ಜಸ್ಟ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಮಾಡಬೇಕು ಅಂಡ್ GST ಪೇಯಬಲ್ ಅಂದ್ರೆ ನಾವು ಈ ಕ್ವಶನ್ಗೆ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಮೇಲೆ CGST SGST ಕೊಡಬೇಕು. ಮೈಸೂರಿಂದ ಬೆಂಗಳೂರಿಗೆ ಹೋಗ್ತಿರೋದು, ಹಾಗಾಗಿ CGST SGST ಕೊಡಬೇಕು. ಸೊ CGST SGST ಕೊಡಬೇಕು ಅಂದ್ರೆ ಫಸ್ಟ್ ನಾವು ಟ್ರಾನ್ಸಾಕ್ಷನ್ ವ್ಯಾಲ್ಯೂನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡೋಣ, ಆಮೇಲೆ ಯಾವ ಟ್ಯಾಕ್ಸ್ ರೇಟ್ ತಗೋಬೇಕು ಅಂತ ತಿಳಿಸ್ಕೊಡ್ತೀನಿ. ಸೊ ನೀವು ಟ್ರಾನ್ಸಾಕ್ಷನ್ಸ್ ಅನ್ನ ವ್ಯಾಲ್ಯೂನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು ಅಂದ್ರೆ ಯಾವ ತರ ಫಾರ್ಮೆಟ್ ಹಾಕಬೇಕಪ್ಪ ಅಂತ ಹೇಳಿದ್ರೆ, ಸೊ ನಿಮಗೆ ಗೊತ್ತಿರಬೇಕು ಟ್ರಾನ್ಸಾಕ್ಷನ್ ವ್ಯಾಲ್ಯೂನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತೀವಿ ಅಂತ ಹೇಳಿದ್ರೆ ಈ ತರ 2 ಕಾಲಮ್ ಹಾಕೊಳ್ಳಿ. ಸೊ ಹೆಡ್ಡಿಂಗ್ ನಾನು ಹಾಕೊಂಡಿದ್ದೀನಿ, ಕಾಂಪ್ಯೂಟೇಷನ್ ಆಫ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಅಂಡ್ GST ಪೇಯಬಲ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಫಸ್ಟ್ ಪರ್ಟಿಕ್ಯುಲರ್ಸ್ ಅಂಡ್ ಅಮೌಂಟ್ 2 ಕಾಲಮ್ ಹಾಕೊಳ್ಳಿ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ. ಸೊ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂದ್ರೆ ಪರ್ಚೇಸ್ ಪ್ರೈಸ್ ಏನು ಕೊಟ್ಟಿರ್ತಾರೆ
ಅಥವಾ ಸೆಲ್ಲಿಂಗ್ ಪ್ರೈಸ್ ಅಂತ ಏನು ಟ್ರೀಟ್ ಮಾಡ್ತೀವಿ, ಆ ಒಂದು ಸೆಲ್ಲಿಂಗ್ ಪ್ರೈಸ್ಗೆ ಎಲ್ಲ ಐಟಮ್ಸನ್ನು ಆ್ಯಡ್ ಮಾಡ್ಕೊಳ್ತಾ ಹೋಗಿ ಅಷ್ಟೇ. ಎಲ್ಲ ಎಕ್ಸ್ಪೆನ್ಸ್ನ ಆ್ಯಡ್ ಮಾಡಿ ಕ್ಯಾಶ್ ಡಿಸ್ಕೌಂಟ್ ಅಥವಾ ಟ್ರೇಡ್ ಡಿಸ್ಕೌಂಟ್ ಅಥವಾ ನಾರ್ಮಲ್ ಡಿಸ್ಕೌಂಟ್ ಅಂತ ಕೊಟ್ಟಿದ್ರೆ ನೀವು ಡಿಡಕ್ಟ್ ಮಾಡಬೇಕು. ಅವಾಗ ನಿಮಗೆ ಬರೋದೇ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಸಿಗುತ್ತೆ. ಬಟ್ ತಗೋಬೇಕಾದ್ರೆ ಯಾವ ಥರ ನೀವು ತಗೋಬೇಕಪ್ಪ ಅಂತ ಹೇಳಿದ್ರೆ, ಫಸ್ಟ್ ನೋಡಿ, ನಿಮ್ಗೆ ಈ ಕ್ವಶನ್ಸಲ್ಲಿ ಗೊತ್ತಿರಬೇಕು, ಮೈಸೂರಲ್ಲಿ ಇರೋ ಡೀಲರು ಬೆಂಗಳೂರಿಗೆ ಸಪ್ಲೈ ಮಾಡ್ತಾರೋ 10 ಕಂಪ್ಯೂಟರ್ ಸಿಸ್ಟಮ್ನ ಸಪ್ಲೈ ಮಾಡ್ತಾನೆ. ಫಸ್ಟ್ ನೋಡಿ, ಫಸ್ಟ್ ಒನ್ ಏನಿದೆ ಅಂದರೆ ಪ್ರೈಸ್ ಆಫ್ ಈಚ್ ಸಿ ಪಿ ಯು ಸಪ್ಲೈಡ್ ಎಕ್ಸ್ಕ್ಲೂಸಿವ್ ಆಫ್ ಜಿ ಎಸ್ ಟಿ 18%. ನೋಡಿ, ಪ್ರೈಸ್ ಆಫ್ ಈಚ್ ಸಿ ಪಿ ಯು ಸಪ್ಲೈಡ್ ಅಂದರೆ ಒಂದು ಈಚ್ ಅಂದರೆ ಒಂದು ಸಿ ಪಿ ಯುನ ಸಪ್ಲೈ ಮಾಡಿದ್ರೆ ಜಿ ಎಸ್ ಟಿ ಎಕ್ಸ್ಕ್ಲೂಡ್ ಆಗಿ 20,000 ಅಂತ ಹೇಳಿದ್ದಾರೆ. ಒಂದು ಸಿ ಪಿ ಯುಗೆ 20,000 ಅಂದರೆ ಅವರು ಸಪ್ಲೈ ಮಾಡ್ತಾ ಇರೋದು ಎಷ್ಟು ಕಂಪ್ಯೂಟರ್ ಸಿಸ್ಟಮನ್ನು? 10 ಕಂಪ್ಯೂಟರ್ ಸಿಸ್ಟಮ್ನ ಸಪ್ಲೈ ಮಾಡ್ತೀನಿ. ನೀವು 10 ಕಂಪ್ಯೂಟರ್ ಸಿಸ್ಟಮ್ನ ಕಳಿಸ್ತಾ ಇದ್ದೀರ ಅಂದರೆ ನೀವು 10 ಸಿ ಪಿ ಯುನ ಕಳಿಸ್ಬೇಕು. ಕ್ವಶನಲ್ಲಿ ನನಗೆ ಒಂದು ಸಿ ಪಿ ಯು ವ್ಯಾಲ್ಯೂ 20,000 ಎಕ್ಸ್ಕ್ಲೂಡಿಂಗ್ ಜಿ ಎಸ್ ಟಿ ಅಂತ ಕೊಟ್ಟಿರೋದು. ಹಾಗೆ ನಾವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾದ್ರೆ ಪ್ರೈಸ್ ಆಫ್ 10 ಸಿ ಪಿ ಯು ಸಪ್ಲೈಡ್ 10 ಸಿ ಪಿ ಯು ಸಪ್ಲೈಡ್ 10 ಸಿ ಪಿ ಯು ಸಪ್ಲೈಡ್. ನೋಡಿ, ಅಲ್ಲಿ 10 ಅಂತ ಹೇಳಿಲ್ಲ, ನಿಮ್ಗೆ ಅರ್ಥ ಆಗಬೇಕು. ಅಲ್ಲಿ ಈಚ್ ಸಿ ಪಿ ಯು ಅಂತ ಹೇಳಿದ್ದಾರೆ. ಅಂದ್ರೆ ಈಚ್ ಅಂದ್ರೆ ಒಂದು ಸಿ ಪಿ ಯುನ ಸಪ್ಲೈ ಮಾಡಿದ್ರೆ 20,000 ಅಂತ ಹೇಳಿದರೆ, ಒಂದು ಸಿ ಪಿ ಯುಗೆ 20,000 ಆದರೆ, ಸೊ ವಾಟ್ ಅಬೌಟ್ ಫಾರ್ ನಾನು 10 ಕಂಪ್ಯೂಟರ್ನ ಕಳಿಸ್ತಾ ಇದ್ದೀನಿ ಅಂದರೆ 10 ಸಿ ಪಿ ಯುನ ಸಪ್ಲೈ ಮಾಡಬೇಕಾಗುತ್ತೆ. ಹಾಗಾಗಿ ಸೊ ಒಂದಕ್ಕೆ 20,000 ಆದರೆ 10 ಸಿ ಪಿ ಯು ಕಳಿಸ್ತಾ ಇರೋದು ಇಂಟು 20,000 ಈಚ್ ಇದೆ. ಇದೇನಪ್ಪ ಅಂದ್ರೆ ಎಕ್ಸ್ಕ್ಲೂಡಿಂಗ್ ಜಿ ಎಸ್ ಟಿ, ಎಕ್ಸ್ಕ್ಲೂಡಿಂಗ್ ಜಿ ಎಸ್ ಟಿ ಇರ್ತಕ್ಕಂಥದ್ದು. ಸೊ ಒಂದಕ್ಕೆ 20,000 ರೂಪಾಯಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ 10 ಕಂಪ್ಯೂಟರ್ನ ಕಳಿಸ್ತಾನೆ, 10 ಸಿ ಪಿ ಯು ಕಳಿಸ್ಬೇಕು. ಅದು ಜಿ ಎಸ್ ಟಿ ಎಕ್ಸ್ಕ್ಲೂಡಿಂಗೇ ಇದೆ. ಹಾಗಾಗಿ ಸೊ 10 ಸಿ ಪಿ ಯು ಇಂಟು 20,000 ಈಚ್ ಮಾಡಿದ್ರೆ ನಮಗೆ ಎಷ್ಟು ಅಮೌಂಟ್ ಬರುತ್ತಪ್ಪ ಅಂದರೆ 2,00,000 rupees ನಮಗೆ ಅಮೌಂಟ್ ಸಿಗುತ್ತೆ. ಇದು ಮೊದಲನೇದು, ಪ್ರೈಸ್ ಆಫ್ 10 ಸಿ ಪಿ ಯು ಸಪ್ಲೈಡ್. ಒನ್ ಸಿ ಪಿ ಯು 20,000 ಈಚ್ ಅಂತ ಹೇಳಿದ್ದಾರೆ. ಸೊ ನಾನು ಕಳಿಸ್ತಾ ಇರೋದು 10 ಕಂಪ್ಯೂಟರ್ನ ಕಳಿಸ್ತಾ ಇದ್ದೀನಿ, 10 ಸಿ ಪಿ ಯುನ ಕಳಿಸ್ಬೇಕು, ಮಲ್ಟಿಪ್ಲೈ ಮಾಡ್ಕೊಂಡೆ ಸಿಗುತ್ತೆ. ನೋಡಿ, ಜಿ ಎಸ್ ಟಿ ಎಕ್ಸ್ಕ್ಲೂಡಿಂಗ್ ವ್ಯಾಲ್ಯೂನೇ ಕೊಟ್ಟಿದ್ದಾರೆ, ಹಾಗಾಗಿ ಡೈರೆಕ್ಟ್ ಆಗಿ ನಾನು ವ್ಯಾಲ್ಯೂನ ತಗೊಂಡಿದ್ದೀನಿ. ಎಕ್ಸ್ಕ್ಲೂಡಿಂಗ್ ಕೊಟ್ಟಿದ್ದಾರೆ, ಡೈರೆಕ್ಟ್ ಆಗಿ ಎಕ್ಸ್ಕ್ಲೂಡಿಂಗ್ ಮಲ್ಟಿಪ್ಲೈ ಮಾಡ್ಕೊಂಡು ತಗೊಂಡಿದ್ದೀನಿ. ಇದು ಮೊದಲನೇದು, ಪ್ರೈಸ್ ಆಫ್ 10 ಸಿ ಪಿ ಯು. ಸೆಕೆಂಡ್ ನೋಡಿ, ಪ್ರೈಸ್ ಆಫ್ ಈಚ್ ಡೆಸ್ಕ್ಟಾಪ್ ಸಪ್ಲೈಡ್ ಇನ್ಕ್ಲೂಸಿವ್ ಆಫ್ ಜಿ ಎಸ್ ಟಿ 12%, 7,840 ಇದೆ. ಅಂದ್ರೆ ಈಚ್ ಡೆಸ್ಕ್ಟಾಪ್ ಅಂತ ಹೇಳಿದ್ರೆ ಒಂದು ಡೆಸ್ಕ್ಟಾಪ್ ಅನ್ನ ಸಪ್ಲೈ ಮಾಡಲಿಕ್ಕೆ ಜಿ ಎಸ್ ಟಿ ಇನ್ಕ್ಲೂಡ್ ಆಗಿ 7,840 ಇದೆಯಂತೆ. ಜಿ ಎಸ್ ಟಿ ಇನ್ಕ್ಲೂಸಿವ್ ಆಗಿದ್ರೆ ನಾವು ಟ್ರಾನ್ಸಾಕ್ಷನ್ಸ್ ವ್ಯಾಲ್ಯೂನ ಮಾಡಬೇಕಾದ್ರೆ ಜಿ ಎಸ್ ಟಿನ ಏನು ಮಾಡಬೇಕು, ಎಕ್ಸ್ಕ್ಲೂಡಿವ್ ಮಾಡಿಕೊಂಡೇ ತಗೋಬೇಕು. ಥ್ರೂ ಔಟ್ ದಿ ಜಿ ಎಸ್ ಟಿ ಪ್ರಾಬ್ಲಮ್ ಅಲ್ಲಿ ನೀವು ಯಾವುದೇ ಪ್ರಾಬ್ಲಮ್ ಅನ್ನ ತಗೊಳ್ಳಿ, ಜಿ ಎಸ್ ಟಿ ಇನ್ಕ್ಲೂಸಿವ್ ಆಗಿದೆ, ಇನ್ಕ್ಲೂಡ್ ಆಗಿದೆ ಅಂತ ಹೇಳಿದ್ರೆ ನೀವು ಎಕ್ಸ್ಕ್ಲೂಡಿಂಗ್ ವ್ಯಾಲ್ಯೂನೇ ತಗೋಬೇಕು. ಹಾಗಾಗಿ ಇಲ್ಲಿ ಒಂದು ಡೆಸ್ಕ್ಟಾಪ್ನ ವ್ಯಾಲ್ಯೂ 7,840 ಇನ್ಕ್ಲೂಡಿಂಗ್ ಜಿ ಎಸ್ ಟಿ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಕಳಿಸ್ತಾ ಇರೋದು ಎಷ್ಟಪ್ಪ, 10 ಸಿ ಪಿ ಯುನ 10 ಕಂಪ್ಯೂಟರ್ ಸಿಸ್ಟಮ್ನ ಕಳಿಸ್ತಾ ಇರೋದ್ರಿಂದ ಸೊ ನಮಗೆ 10 ಡೆಸ್ಕ್ಟಾಪ್ ಬೇಕಾಗುತ್ತೆ. ಸೊ ಪ್ರೈಸ್ ಆಫ್ 10 ಡೆಸ್ಕ್ಟಾಪ್ ಸಪ್ಲೈಡ್ ಇನ್ಕ್ಲೂಡಿಂಗ್ ಜಿ ಎಸ್ ಟಿ ಕೊಟ್ಟಿದ್ದಾರೆ. ನಾನು ಇನ್ಕ್ಲೂಡಿಂಗ್ ಜಿ ಎಸ್ ಟಿ ಕೊಟ್ಟಿರೋದು 10 ಡೆಸ್ಕ್ಟಾಪ್ನ ಸಪ್ಲೈ ಮಾಡ್ತಾನೆ ಇನ್ಕ್ಲೂಡಿಂಗ್ ಜಿ ಎಸ್ ಟಿ ಅಂತ ಹೇಳಿದ್ರೆ 10 ಡೆಸ್ಕ್ಟಾಪ್ ಇಂಟು 7,840 ಇದೆ. ನೋಡಿ, ಇದು ಇನ್ಕ್ಲೂಡಿಂಗ್ ಜಿ ಎಸ್ ಟಿ ಇರ್ತಕ್ಕಂಥದ್ದು. ಜಿ ಎಸ್ ಟಿ ಇನ್ಕ್ಲೂಡ್ ಆಗಿ ನಿಮಗೆ 7,840 ಇದೆ. ನನಗೆ ಎಕ್ಸ್ಕ್ಲೂಡಿಂಗ್ ವ್ಯಾಲ್ಯೂ ಬೇಕು. ಹಾಗಾಗಿ ನಾನು ಫಸ್ಟ್ ಇನ್ಕ್ಲೂಡಿಂಗ್ ವ್ಯಾಲ್ಯೂನ ಕ್ಯಾಲ್ಕುಲೇಷನ್ ಮಾಡ್ಕೊಳ್ತೀನಿ. 10 ಸಿ ಪಿ ಯು 10 ಡೆಸ್ಕ್ಟಾಪ್ ಇಂಟು 7,840 ಮಾಡಿದ್ರೆ ಸೊ ನಮಗೆ ಇನ್ಕ್ಲೂಡಿಂಗ್ ಜಿ ಎಸ್ ಟಿ ಎಷ್ಟಪ್ಪ ಸಿಗುತ್ತೆ ಅಂತ ಹೇಳಿದ್ರೆ, ಎಷ್ಟು ಅಮೌಂಟ್ ಸಿಗುತ್ತಪ್ಪ ಅಂತ ಹೇಳಿದ್ರೆ 78,400 ನಮಗೆ ಇನ್ಕ್ಲೂಡಿಂಗ್ ಜಿ ಎಸ್ ಟಿ ಸಿಗುತ್ತೆ. ಬಟ್ ನಿಮಗೆ ನಾನು ಹೇಳಿದ್ದೀನಿ, ಯಾವುದೇ ಜಿ ಎಸ್ ಟಿನಲ್ಲಿ ಇನ್ಕ್ಲೂಡಿಂಗ್ ಜಿ ಎಸ್ ಟಿ ಕೊಟ್ಟಿದ್ರೆ ನೀವೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಎಕ್ಸ್ಕ್ಲೂಡಿಂಗ್ ವ್ಯಾಲ್ಯೂನೇ ತಗೋಬೇಕು. ಈಗ ಇನ್ಕ್ಲೂಡ್ ಆಗಿರೋ ಜಿ ಎಸ್ ಟಿನ ಎಕ್ಸ್ಕ್ಲೂಡ್ ಮಾಡಬೇಕು ಅಂದರೆ ಲೆಸ್ ಜಿ ಎಸ್ ಟಿ ಎಷ್ಟು ಪರ್ಸೆಂಟ್ ಇನ್ಕ್ಲೂಡ್ ಆಗಿದೆ, ಕ್ವಶನ್ ಅಲ್ಲಿ ಕೊಟ್ಟಿರೋದು 12% ಇನ್ಕ್ಲೂಡ್ ಆಗಿದೆ ಅಂತ ಹೇಳಿದ್ದಾರೆ. ಸೊ ಕ್ವಶನ್ ಅಲ್ಲಿ ಜಿ ಎಸ್ ಟಿ ಎಷ್ಟು ಇನ್ಕ್ಲೂಡ್ ಆಗಿರೋದು 12% ಇನ್ಕ್ಲೂಡ್ ಆಗಿದೆ. ಹಾಗಾಗಿ ನಾನು 12% ಎಕ್ಸ್ಕ್ಲೂಡ್ ಮಾಡಬೇಕು ಅಂದರೆ ಆ 12% ಜಿ ಎಸ್ ಟಿನ ನಾನು ಲೆಸ್ ಮಾಡಬೇಕು. ಲೆಸ್ 12% ಜಿ ಎಸ್ ಟಿ ಏನಿದೆ 12%ನ ಲೆಸ್ ಮಾಡಬೇಕು. ಈಗ ಇನ್ಕ್ಲೂಡ್ ಆಗಿರೋದನ್ನ ನೀವು ಎಕ್ಸ್ಕ್ಲೂಡ್ ಮಾಡ್ತೀರಾ ಅಂತ ಹೇಳಿದ್ರೆ ನೋಡಿ, ಡೈರೆಕ್ಟ್ ಇನ್ಕ್ಲೂಸಿವ್ ಜಿ ಎಸ್ ಟಿ 10 ಕಂಪ್ಯೂಟರ್ದು ನನಗೆ ಸಿಕ್ಕಿದೆ, 7,840 ಕೊಟ್ಟಿದ್ದಾರೆ. ಸೊ ನೀವು ಇದ್ರ ಮೇಲೆ ಏನು ಮಾಡಬೇಕು ಅಂತ ಹೇಳಿದ್ರೆ
78,400 ಇಂಟು 78,400 ಇಂಟು 12 ಡಿವೈಡೆಡ್ ಬೈ 112 ಮಾಡ್ಕೋಬೇಕು. ನೀವು ಎಕ್ಸ್ಕ್ಲೂಡಿಂಗ್ ವ್ಯಾಲ್ಯೂ ನಿಮಗೆ ಬೇಕು ಅಂತ ಹೇಳಿದ್ರೆ ಎಷ್ಟು ಪರ್ಸೆಂಟ್ ಇನ್ಕ್ಲೂಡ್ ಆಗಿದೆಯೋ ಅಷ್ಟು ಪರ್ಸೆಂಟ್ನ ಡಿನಾಮಿನೇಟ್ರಿಗೆ ಆ್ಯಡ್ ಮಾಡಿ. ಈಗ ನೋಡಿ 78,400 ಇಂಟು 12 ಡಿವೈಡೆಡ್ ಬೈ 112 ಮಾಡಿದ್ರೆ ನಿಮಗೆ ಎಷ್ಟು ಅಮೌಂಟ್ ಸಿಗುತ್ತಪ್ಪ ಅಂತ ಹೇಳಿದ್ರೆ, ಜಿ ಎಸ್ ಟಿ ಎಷ್ಟು ಇನ್ಕ್ಲೂಡ್ ಆಗಿದೆ, 12% ಅಂದರೆ ಎಷ್ಟು ಇನ್ಕ್ಲೂಡ್ ಆಗಿದೆ ಅಂತ ಹೇಳಿದ್ರೆ 8,400 ಇನ್ಕ್ಲೂಡ್ ಆಗಿದೆ. ಸೊ ಈಗ ನೀವು 78,400 ಲೆಸ್ ಜಿ ಎಸ್ ಟಿ ಇನ್ಕ್ಲೂಡ್ ಆಗಿರೋ ಜಿ ಎಸ್ ಟಿ 8,400 ನೀವು ಲೆಸ್ ಮಾಡಿದ್ರೆ ನಿಮಗೆ ಎಷ್ಟು ಸಿಗುತ್ತಪ್ಪ ಅಂತ ಹೇಳಿದ್ರೆ, ಸೊ 70,000 ನಿಮಗೆ ಎಕ್ಸ್ಕ್ಲೂಡಿಂಗ್ ಜಿ ಎಸ್ ಟಿ 70,000 ವ್ಯಾಲ್ಯೂ ಸಿಗುತ್ತೆ. ಸೊ ಇದು ಇನ್ಕ್ಲೂಡಿಂಗ್ ಇರ್ತಕ್ಕಂಥ ಜಿ ಎಸ್ ಟಿ ವ್ಯಾಲ್ಯೂನ ನಾವು ಎಕ್ಸ್ಕ್ಲೂಡ್ ಮಾಡಿ ತಗೋಬೇಕು. ಸೊ ಈ ತರ ನೀವು ಈ ಪ್ರಾಬ್ಲಮ್ಗೆ ನೀವು ಈ ತರನೇ ಕ್ಯಾಲ್ಕುಲೇಷನ್ಸ್ ಮಾಡ್ಕೊಳ್ಳಿ. ಏನಕ್ಕೆ ಅಂದ್ರೆ ಅಲ್ಲಿ 10 ಡೆಸ್ಕ್ಟಾಪ್ ಕೊಟ್ಬಿಟ್ಟು ಒಂದು ಡೆಸ್ಕ್ಟಾಪ್ನ ವ್ಯಾಲ್ಯೂ ಕೊಟ್ಟಿರೋದು ನನಗೆ ಇನ್ಕ್ಲೂಡಿಂಗ್ ಜಿ ಎಸ್ ಟಿ. ಹಾಗಾಗಿ ನಾನೇನು ಮಾಡಿದೆ ಅಂದರೆ ಫಸ್ಟ್ 10 ಡೆಸ್ಕ್ಟಾಪ್ದು ಇನ್ಕ್ಲೂಡಿಂಗ್ ಜಿ ಎಸ್ ಟಿ ವ್ಯಾಲ್ಯೂ ತೊಗೊಂಡಿದ್ದೀನಿ. ಇನ್ಕ್ಲೂಡಿಂಗ್ ಜಿ ಎಸ್ ಟಿ ಬಂದು 10 ಡೆಸ್ಕ್ಟಾಪ್ ಇಂಟು 7,840 ಮಾಡಿದ್ರೆ 10 ಡೆಸ್ಕ್ಟಾಪ್ಗೆ 78,400 ಇನ್ಕ್ಲೂಡಿಂಗ್ ಜಿ ಎಸ್ ಟಿ 78,400 ಸಿಗುತ್ತೆ. ನಾನು ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಮಾಡಬೇಕಾದ್ರೆ ಎಕ್ಸ್ಕ್ಲೂಡಿಂಗ್ ವ್ಯಾಲ್ಯೂ ತಗೋಬೇಕು. ಹಾಗಾಗಿ 78,400 12% ಜಿ ಎಸ್ ಟಿ ಇನ್ಕ್ಲೂಡ್ ಆಗಿದೆ. ಹಾಗಾಗಿ ನಾನು ಆ 12%ನ ಎಕ್ಸ್ಕ್ಲೂಡ್ ಮಾಡಬೇಕು ಅಂದರೆ ನಾನು ಜಿ ಎಸ್ ಟಿ 12%ನ ಲೆಸ್ ಮಾಡಬೇಕು. ಲೆಸ್ ಮಾಡಬೇಕಾದ್ರೆ 78,400 ಇಂಟು 12 ಡಿವೈಡೆಡ್ ಬೈ 112 ಹಾಕೋಬೇಕು. ಯಾಕಂದರೆ 12% ಇನ್ಕ್ಲೂಡ್ ಆಗಿರೋದನ್ನ ಎಕ್ಸ್ಕ್ಲೂಡ್ ಮಾಡ್ತಾ ಇದ್ದೀವಿ. ಮಾಡಿದ್ರೆ ನಿಮ್ಗೆ 8,400 ಬರುತ್ತೆ. ಆಗ ನಿಮಗೆ 70,000 ಸಿಗುತ್ತೆ. ಸೊ ಇದು 70,000 ಎಕ್ಸ್ಕ್ಲೂಡಿಂಗ್ ಜಿ ಎಸ್ ಟಿ 10 ಡೆಸ್ಕ್ಟಾಪ್ನ ಸಪ್ಲೈ ಮಾಡಲಿಕ್ಕೆ ಇರ್ತಕ್ಕಂಥದ್ದು. ಇದು ಎರಡನೇ ಪಾಯಿಂಟು. ದೆನ್ ನೀನು ಯಾವುದೆಲ್ಲ ಇದು ಡೆಸ್ಕ್ಟಾಪ್ ಆದಮೇಲೆ ಯಾವುದೆಲ್ಲ ಎಕ್ಸ್ಪೆನ್ಸಸ್ ಇದೆ ಎಲ್ಲ ಎಕ್ಸ್ಪೆನ್ಸ್ ಆ್ಯಡ್ ಮಾಡ್ಕೊಂಡು ಹೋಗಿ. ನೆಕ್ಸ್ಟ್ ಬಂದು ಪ್ಯಾಕಿಂಗ್ ಫಾರ್ ಟ್ರಾನ್ಸ್ಪೋರ್ಟೇಷನ್ಸ್ ಕೊಟ್ಟಿದ್ದಾರೆ, 2,000 ಕೊಟ್ಟಿದ್ದಾರೆ. ಸೊ ಇದಕ್ಕೆ ನೀವೇನು ಮಾಡಿ ಆ್ಯಡ್ ಪ್ಯಾಕಿಂಗ್ ಫಾರ್ ಟ್ರಾನ್ಸ್ಪೋರ್ಟೇಷನ್ 2,000 ರುಪೀಸ್ ಕೊಟ್ಟಿದ್ದಾರೆ. 2,000 ರುಪೀಸ್ ಪ್ಯಾಕಿಂಗ್ ಫಾರ್ ಟ್ರಾನ್ಸ್ಪೋರ್ಟೇಷನ್ಸ್ ಇದೆ, ಆ್ಯಡ್ ಮಾಡಿ. ಪ್ಯಾಕಿಂಗ್ ಫಾರ್ ಟ್ರಾನ್ಸ್ಪೋರ್ಟೇಷನ್ಸ್ ಆದಮೇಲೆ ನೆಕ್ಸ್ಟ್ ಏನಿದೆ ಅಂದರೆ ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಟು ರೆಸಿಪಿಯೆಂಟ್ ಪ್ಲೇಸ್ ಸಪ್ರೇಟ್ ಆಗಿ ಚಾರ್ಜ್ ಮಾಡಿದ್ದಾರೆ ಇನ್ವಾಯ್ಸ್ ಅಲ್ಲಿ. ಅಂದರೆ ಅದು ಆ ಒಂದು ಸೆಲ್ಲಿಂಗ್ ಪ್ರೈಸ್ ಅಲ್ಲಿ ಇನ್ಕ್ಲೂಡ್ ಆಗಿಲ್ಲ, ಸಪ್ರೇಟ್ ಆಗಿ ಚಾರ್ಜ್ ಮಾಡಿದ್ದಾರೆ. 4,000 ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಇದೆ. ಸೊ ಆ್ಯಡ್ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ರೆಸಿಪಿಯೆಂಟ್ ಪ್ಲೇಸ್ ಎಷ್ಟಿದೆಯಪ್ಪ ಅಂದರೆ 4,000ನ ಚಾರ್ಜ್ ಮಾಡಿದಾರಂತೆ. ಆ್ಯಡ್ 4,000 ರುಪೀಸ್ನ ನೀವು ಆ್ಯಡ್ ಮಾಡಬೇಕಾಗುತ್ತೆ ಬಿಕಾಸ್ ಆಫ್ ಸಪ್ರೇಟ್ಲಿ ಚಾರ್ಜ್ ಆಗಿರೋದ್ರಿಂದ. ಆ್ಯಂಡ್ ಇನ್ನೇನು ಎಕ್ಸ್ಪೆನ್ಸ್ ಇದೆ, ಕಮಿಷನ್ಸ್ ಅನ್ನ ಪೇಮೆಂಟ್ ಮಾಡಿದರೆ ಕಮಿಷನ್ ಪೇಡ್ ಟು ಏಜೆಂಟ್ ದೋಸ್ ಹೂ ಆರ್ ಫಿಕ್ಸ್ ಅಗ್ರಿಮೆಂಟ್ ಫಾರ್ ಸೇಲ್ನ ಫಿಕ್ಸ್ ಮಾಡೋಕ್ಕೆ ಕಮಿಷನ್ಸ್ ಕೊಡ್ತಾ ಇದ್ದಾರೆ. ದಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ಎಕ್ಸ್ಪೆನ್ಸಸ್ ಇದೆ. 4,000 ಪೇಮೆಂಟ್ ಮಾಡ್ತಾ ಇದ್ದಾರೆ. ಆ್ಯಡ್ ಕಮಿಷನ್ ಪೇಡ್ ಟು ಏಜೆಂಟ್ 4,000 ರುಪೀಸ್ ಕಮಿಷನ್ಸ್ ಅನ್ನ ಪೇಮೆಂಟ್ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಇನ್ನೇನು ಎಕ್ಸ್ಪೆನ್ಸಸ್ ಇದೆಯಪ್ಪ ಅಂತ ಹೇಳಿದ್ರೆ ಲೇಟ್ ಫೀ ಚಾರ್ಜಸ್ ಇದೆ. ಸೊ ಲೇಟ್ ಫೀ ಚಾರ್ಜಸ್ ಅನ್ನ ಲಾಸ್ಟ್ ಅಲ್ಲಿ ತಗೊಳ್ಳೋಣ. ಲೇಟ್ ಫೀ ಚಾರ್ಜಸ್ ಕೊಟ್ಟಿದ್ದಾರೆ. ಸೊ ನೀವು ಲಾಸ್ಟ್ ಅಲ್ಲಿ ತಗೊಳ್ಳಿ ಲೇಟ್ ಫೀ ಚಾರ್ಜಸ್ ಅನ್ನ. ಸಬ್ಸಿಡಿ ರಿಸೀವ್ಡ್ ಫ್ರಮ್ ಎನ್ ಜಿ ಒ ವಿಚ್ ವಾಸ್ ಡೈರೆಕ್ಟ್ಲಿ ಲಿಂಕ್ಡ್ ಟು ಪ್ರೈಸ್. ನೋಡಿ, ಸಬ್ಸಿಡಿ ರಿಸೀವ್ಡ್ ಫ್ರಮ್ ಎನ್ ಜಿ ಒ ಇಂದ ನೀವು ಸಬ್ಸಿಡಿ ರಿಸೀವ್ ಮಾಡ್ಕೊಂಡ್ರೆ ಟ್ರಾನ್ಸಾಕ್ಷನ್ಸ್ ವ್ಯಾಲ್ಯೂನಲ್ಲಿ ನೀವು ಕಂಪಲ್ಸರಿ ಅದನ್ನ ತಗೊಳ್ಲೇಬೇಕಾಗುತ್ತೆ. ಸಬ್ಸಿಡಿ ರಿಸೀವ್ ಫ್ರಮ್ ಎನ್ ಜಿ ಒ ಈಸ್ ಟ್ಯಾಕ್ಸಬಲ್. ಎಷ್ಟಪ್ಪ ಅಂತ ಹೇಳಿದ್ರೆ ಎಷ್ಟು ಟ್ಯಾಕ್ಸಬಲ್ ಇದೆ ಅಂತ ಹೇಳಿದ್ರೆ 25,000 ಇದೆ. 25,000 is taxable. Subsidy received from NGO 25,000. ನೆಕ್ಸ್ಟ್ ಸಬ್ಸಿಡಿ ರಿಸೀವ್ ಫ್ರಮ್ ಗೌರ್ನಮೆಂಟ್ ಇಂದ ನೀವು ಸಬ್ಸಿಡಿ ರಿಸೀವ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಇಟ್ ಈಸ್ ಎಕ್ಸಮ್ಟ್. ಸಬ್ಸಿಡಿ ರಿಸೀವ್ ಫ್ರಮ್ ಗೌರ್ನಮೆಂಟ್ ಇಂದ ನೀವು ಸಬ್ಸಿಡಿ ರಿಸೀವ್ ಮಾಡ್ಕೊಂಡ್ರೆ ಅದು ಎಕ್ಸಮ್ಟ್ ಇರುತ್ತೆ. ಸೊ ಹಾಗಾಗಿ ಸಬ್ಸಿಡಿ ರಿಸೀವ್ ಫ್ರಮ್ ಗೌರ್ನಮೆಂಟ್ ಇಟ್ ಈಸ್ ಎಕ್ಸಮ್ಟ್ ಅಥವಾ ಟ್ಯಾಕ್ಸ್ ಫ್ರೀ ಅಂತ ಕರಿತೀವಿ. ಎಕ್ಸಮ್ಟೆಡ್. ಇದು ತಗೊಳಕ್ ಹೋಗ್ಬಿಡಿ, ಅಮೌಂಟ್ ಬರಲ್ಲ, ಎಕ್ಸಮ್ಟೆಡ್. ನೆಕ್ಸ್ಟ್ ಇನ್ನೇನಾದ್ರೂ ಇದೆಯಾ? ಇನ್ಯಾವುದು ಇಲ್ಲ. ಇನ್ನೆಲ್ಲ ಎಸೆನ್ಷಿಯಲ್ ಐಟಮ್ಸ್ ಅನ್ನ ಸಪ್ಲೈ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಸೊ ಲೇಟ್ ಫೀ ಚಾರ್ಜಸ್ ಏನಿದೆ, ಎಸೆನ್ಷಿಯಲ್ ಐಟಮ್ಸ್ ಅನ್ನ ಆಡ್ ಮಾಡೋದಕ್ಕೆ ಮುಂಚೆ ನೀವೇನ್ ಮಾಡಿ ಅಂದ್ರೆ ಲೇಟ್ ಫೀ ಚಾರ್ಜಸ್ ಉಳ್ಕೊಂಡಿದೆ. ಇಲ್ಲೆಲ್ಲೂ ಕ್ವಶನ್ ಅಲ್ಲಿ ಪ್ರಾಫಿಟ್ ಕೊಟ್ಟಿದ್ದಾರಾ? ಪ್ರಾಫಿಟ್ ಕೊಟ್ಟಿಲ್ಲ. ಹಾಗಾಗಿ ಲೇಟ್ ಫೀ ಚಾರ್ಜಸ್ ಇದೆ. ಲೇಟ್ ಫೀ ಚಾರ್ಜಸ್ ಅಂದ್ರೆ ಡಿಲೇ ಮಾಡಿದ್ದಾನೆ ಪೇಮೆಂಟ್ ಮಾಡಲಿಕ್ಕೆ. ಹಾಗಾಗಿ ಲೇಟ್ ಫೀ ಚಾರ್ಜಸ್ ಫಾರ್ ಡಿಲೇಡ್ ಪೇಮೆಂಟ್ 2,000 ರುಪೀಸ್ ಅನ್ನ ಚಾರ್ಜ್ ಮಾಡ್ತಾ ಇದ್ದಾರೆ. ಸೊ ಪ್ರಾಫಿಟ್ ಕೊಟ್ಟಿದ್ರೆ ನೀವು ಪ್ರಾಫಿಟ್ ಆ್ಯಡ್ ಮಾಡಿದ ಮೇಲೆ ನೀವು ಲೇಟ್ ಫೀ ಚಾರ್ಜಸ್ನ ಆ್ಯಡ್ ಮಾಡಬೇಕು. ಬಟ್ ಕ್ವಶನ್ ಅಲ್ಲಿ ಪ್ರಾಫಿಟ್ ಕೊಟ್ಟಿಲ್ಲ, ಹಾಗಾಗಿ ನಾನು ಲೇಟ್ ಫೀ ಚಾರ್ಜಸ್ ಅನ್ನ ಚಾರ್ಜ್ ಮಾಡಿದ್ದೇನೆ. ಸೊ 2,000 ರುಪೀಸ್ ಚಾರ್ಜ್ ಮಾಡಿದ್ದಾರೆ. 2,000 ಲೇಟ್ ಫೀ ಚಾರ್ಜಸ್ ಅಂತ ಕರಿತೀವಿ.
ಸೊ ಇದ್ರ ಜೊತೆಗೆ ಈಗ ನೋಡಿ ಇದೆಲ್ಲ ಸಿ ಪಿ ಯು ರಿಲೇಟೆಡ್ ಆನ್ಸರ್ಸ್. ಸಿ ಪಿ ಯುಗೆ ಅಂದ್ರೆ ಕಂಪ್ಯೂಟರ್ ಸಿಸ್ಟಮ್ಗೆ ಸಂಬಂಧಪಟ್ಟಂತ ಫಸ್ಟ್ 8 ಪಾಯಿಂಟ್ಸ್ ಇರ್ತಕ್ಕಂಥದ್ದು. ನೋಡಿ ಅವ್ನು ಕಂಪ್ಯೂಟರ್ ಜೊತೆಗೆ ಏನ್ ಸಿ ಪಿ ಯು ಕಳಿಸ್ತಾನೆ ಅದ್ರ ಜೊತೆಗೆ ಎಸೆನ್ಷಿಯಲ್ ಐಟಮ್ಸ್ ಅನ್ನ ಕಳಿಸ್ತಾ ಇದ್ದಾನಂತೆ. ಒನ್ ಬೈ ಒನ್ ಎಸೆನ್ಷಿಯಲ್ ಐಟಮ್ಸ್ ಏನೇನಿರುತ್ತೆ ಎಲ್ಲದನ್ನು ಕೂಡ ಆಡ್ ಮಾಡ್ತಾ ಹೋಗಿ. ಸೊ ಎಸೆನ್ಷಿಯಲ್ ಐಟಮ್ಸ್ ಅಂತ ಬಂದಾಗ ಆಡ್ ಎಸೆನ್ಷಿಯಲ್ ಐಟಮ್ಸ್ ಏನೇನಿದೆ, ಫಸ್ಟ್ ಒನ್ ನೋಡಿ 10 ಕೀಬೋರ್ಡ್ ಅನ್ನ ಸಪ್ಲೈ ಮಾಡ್ತಾ ಇದ್ದಾನಂತೆ. ಆಡ್ 10 ಕೀಪ್ಯಾಡ್ ಸಪ್ಲೈಡ್. 10 ಕೀಪ್ಯಾಡ್ಸ್ ಅನ್ನ ಸಪ್ಲೈ ಮಾಡ್ತಾನೆ. ಎಷ್ಟಂತೆ ಕಾಸ್ಟ್? 400 ಈಚ್ ಅಂತ ಹೇಳಿದಾನೆ. 400 ಈಚ್ ಅಂದ್ರೆ ಒಂದಕ್ಕೆ 400 ಈಚ್. ಒಂದಕ್ಕೆ 400 ಈಚ್ ಆದ್ರೆ ವಾಟ್ ಅಬೌಟ್ ಫಾರ್ 10? 10 ಕಂಪ್ಯೂಟರ್ ಕೀಬೋರ್ಡ್ ಅನ್ನ ಸಪ್ಲೈ ಮಾಡ್ತಾನೆ. ಒಂದಕ್ಕೆ 400 ಆದ್ರೆ 10 ಇಂಟು 400 ಮಾಡಿದ್ರೆ 4000 ನಮಗೆ ಕೀಪ್ಯಾಡ್ ಸಪ್ಲೈ ಮಾಡಲಿಕ್ಕೆ 4000 ಆಗುತ್ತಂತೆ. ಎರಡನೇದಕ್ಕೆ 10 ಮೌಸ್ ಅನ್ನ ಸಪ್ಲೈ ಮಾಡ್ತಾ ಇದ್ದಾನೆ. ಒಂದಕ್ಕೆ 500 ಈಚ್ ಅಂತ ಹೇಳಿದಾನೆ. ಸೊ ಹಾಗಾಗಿ ಆಡ್ 10 ಮೌಸ್ ಸಪ್ಲೈ ಮಾಡ್ತಾ ಇದ್ದಾನೆ. ಸೊ 10 ಮೌಸ್ ಸಪ್ಲೈ ಮಾಡ್ತಾ ಇದ್ದಾನೆ. ಒಂದಕ್ಕೆ ಎಷ್ಟಪ್ಪ ಅಂತ ಹೇಳಿದ್ರೆ 500 ಈಚ್ ಅಂತ ಹೇಳಿದಾನೆ. ಒಂದಕ್ಕೆ 500 ಈಚ್ ಆದ್ರೆ ಎರಡಕ್ಕೆ ಎಷ್ಟಾಗುತ್ತಪ್ಪ ಅಂತ ಹೇಳಿದ್ರೆ 5000 ರುಪೀಸ್ ಬರುತ್ತೆ. ಸೆಕೆಂಡ್ ಒನ್ 5000 ಮೌಸ್ ಸಪ್ಲೈ ಮಾಡಿದೆ ಇರ್ತಕ್ಕಂಥದ್ದು. ದೆನ್ ಥರ್ಡ್ ಒನ್ ಬಂದು ಕಾಸ್ಟ್ ಆಫ್ ಆಪರೇಟಿಂಗ್ ಸಾಫ್ಟ್ವೇರ್ನ ಸಪ್ಲೈ ಮಾಡ್ತಾನೆ. ಆಲ್ ದಿ ಸಿಸ್ಟಮ್, ಎಲ್ಲ ಸಿಸ್ಟಮ್ಗೂ ಸೇರಿಸಿ 20,000 ಅಂತ ಹೇಳಿದ್ರು. ಅದು ಈಚ್ ಅಲ್ಲ, ಎಲ್ಲ ಸಿಸ್ಟಮ್ಗೂ ಸೇರಿಸಿ 20,000 ಸಪ್ಲೈ ಮಾಡ್ತಾ ಇರೋದು. ಹಾಗಾಗಿ ಕಾಸ್ಟ್ ಆಫ್ ಆಪರೇಟಿಂಗ್ ಸಾಫ್ಟ್ವೇರ್ ಸಪ್ಲೈಡ್ ಫಾರ್ ಆಲ್ ದಿ ಸಿಸ್ಟಮ್ 20,000 ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಸ್ಪೆಷಲ್ ಡಿಸ್ಕೌಂಟ್ ಕೊಟ್ಟಿದ್ದಾರೆ. ನೋಡಿ ಸ್ಪೆಷಲ್ ಡಿಸ್ಕೌಂಟ್ ಕೊಟ್ಟಿದ್ದಾರೆ ಅಂದ್ರೆ ಟ್ರಾನ್ಸಾಕ್ಷನ್ಸ್ ವ್ಯಾಲ್ಯೂ ಮಾಡಬೇಕಾದ್ರೆ ನೀವು ಸ್ಪೆಷಲ್ ಡಿಸ್ಕೌಂಟ್ನ ಆ್ಯಡ್ ಮಾಡಬೇಕು. ಸ್ಪೆಷಲ್ ಡಿಸ್ಕೌಂಟ್ ನ ಆಡ್ ಮಾಡಬೇಕು. ಎಷ್ಟು ಕೊಟ್ಟಿದಾರಪ್ಪ ಸ್ಪೆಷಲ್ ಡಿಸ್ಕೌಂಟ್ ಅಂತ ಹೇಳಿದ್ರೆ 4000 ನಮಗೆ ಸ್ಪೆಷಲ್ ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಸೊ ಏನಕ್ಕೆ ಸ್ಪೆಷಲ್ ಡಿಸ್ಕೌಂಟ್ ನ ಆಡ್ ಮಾಡಬೇಕು ಅಂದ್ರೆ, ಸೊ ಇಟ್ ಈಸ್ ಆಡೆಡ್ ಬಿಕಾಸ್ ಇಟ್ ಈಸ್ ನಾಟ್ ಗಿವನ್ ಅಂಡರ್ ನಾರ್ಮಲ್ ಟ್ರೇಡ್ ಪ್ರಾಕ್ಟೀಸಸ್. ನಾರ್ಮಲ್ ಟ್ರೇಡ್ ಪ್ರಾಕ್ಟೀಸ್ ಪ್ರಕಾರ ಕೊಟ್ಟಿಲ್ಲ, ಯಾಕಂದ್ರೆ ಅಡ್ವಾನ್ಸ್ ಮೇಲೆ ಅದು ಡಿಸ್ಕೌಂಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಫುಲ್ ಪೇಮೆಂಟ್ ಮಾಡಿ ಡಿಸ್ಕೌಂಟ್ ಕೊಟ್ಟಿದ್ರೆ ನಾನು ಡಿಡಕ್ಟ್ ಮಾಡ್ತಾ ಇದ್ದೆ. ಅವ್ನು 1,00,000 ಅಡ್ವಾನ್ಸ್ ಮೇಲೆ ಪೇಮೆಂಟ್ ಅನ್ನ ಮಾಡಿರೋದು. ಅಡ್ವಾನ್ಸ್ ಮೇಲೆ ಸ್ಪೆಷಲ್ ಡಿಸ್ಕೌಂಟ್ ಕೊಟ್ರೆ ನೀವು ಅದನ್ನ ಟ್ರಾನ್ಸಾಕ್ಷನ್ ವ್ಯಾಲ್ಯೂಗೆ ಆಡ್ ಮಾಡಬೇಕಾಗುತ್ತೆ. ಹಾಗಾಗಿ ಆಡ್ ಮಾಡಿದೀವಿ. ಸೊ ಇನ್ಯಾವುದಾದ್ರು ಎಕ್ಸ್ಪೆನ್ಸಸ್ ಇದೆಯಾ ಕ್ವಶನ್ಸ್ ಅಲ್ಲಿ ಅಂತ ನೋಡಿದ್ರೆ ಒನ್ ಬೈ ಒನ್ ನೋಡಿ. ಸೊ ಇನ್ಯಾವುದು ಕ್ವಶನ್ಸ್ ಅಲ್ಲಿ ಎಕ್ಸ್ಪೆನ್ಸಸ್ ಇಲ್ಲ. ಇದು ಅಡ್ವಾನ್ಸ್ ಅಮೌಂಟ್. ಈ ಅಮೌಂಟ್ ಅನ್ನ ನೀವೆಲ್ಲೂ ತಗೊಳಕ್ ಹೋಗ್ಬಿಡಿ. ಇದು ಅಡ್ವಾನ್ಸ್ ಪೇಮೆಂಟ್ ಮಾಡಿದ್ರೆ 4,000 ಡಿಸ್ಕೌಂಟ್ ಅನ್ನ ಕೊಡ್ತೀನಿ ಅಂತ ಹೇಳಿದಾನೆ. ಹಾಗಾಗಿ ಬೈಯರ್ ಆರ್ಡರ್ನ ಪಾಸ್ ಮಾಡ್ಕೊಂಡು ಬೈಯರು ಅವನ ಆರ್ಡರ್ ಮೇಲೆ ಅಡ್ವಾನ್ಸ್ ನ ಪೇಮೆಂಟ್ ಮಾಡಿದಾನೆ ಅಂತ ಅರ್ಥ. ಅಡ್ವಾನ್ಸ್ ಅಮೌಂಟ್ ಎಲ್ಲೂ ತಗೊಳಕ್ ಹೋಗ್ಬೇಡಿ, ಇಗ್ನೋರ್ ಮಾಡಿ. ಸ್ಪೆಷಲ್ ಡಿಸ್ಕೌಂಟ್ ನ ಆಡ್ ಮಾಡ್ಕೋಬೇಕು. ಈಗ ಇಷ್ಟು ಆಡ್ ಮಾಡಿದ್ರೆ ನಿಮಗೆ ಟೋಟಲ್ ಏನ್ ಬರುತ್ತೆ ಅದೇ ನಮಗೆ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಅಂತ ಕರಿತೀವಿ. ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಈಗ ಟೋಟಲ್ ಮಾಡಿದ್ರೆ 3,40,000 ನಿಮಗೆ ಟ್ರಾನ್ಸಾಕ್ಷನ್ಸ್ ವ್ಯಾಲ್ಯೂ ಸಿಗುತ್ತೆ. ಇದು ಟ್ರಾನ್ಸಾಕ್ಷನ್ಸ್ ವ್ಯಾಲ್ಯೂ ಅಂತ ಕರಿತೀವಿ. ಈಗ ನೀವು ಈ ಟ್ರಾನ್ಸಾಕ್ಷನ್ಸ್ ವ್ಯಾಲ್ಯೂ ಮೇಲೆ ನಾವು ಜಿ ಎಸ್ ಟಿ ಅನ್ನ ಕೊಡಬೇಕು. ಯಾವ ಜಿ ಎಸ್ ಟಿ ಅನ್ನ ಕೊಡಬೇಕಪ್ಪ ಅಂತ ಹೇಳಿದ್ರೆ, ಸೊ ಯಾವ ಜಿ ಎಸ್ ಟಿ ಅನ್ನ ಕೊಡ್ತೀರಾ ಅಂತ ಹೇಳಿದ್ರೆ, ನಾವು ಸಿ ಜಿ ಎಸ್ ಟಿ ಎಚ್ ಜಿ ಎಸ್ ಟಿ ನ ಪೇಮೆಂಟ್ ಅನ್ನ ಮಾಡಬೇಕು. ಬಿಕಾಸ್ ಆಫ್ ಬೆಂಗಳೂರಿಂದ ಮೈಸೂರಿಂದ ಬೆಂಗಳೂರಿಗೆ ಕಳಿಸ್ತಾ ಇರೋದು. ಹಾಗಾಗಿ ಸಿ ಜಿ ಎಸ್ ಟಿ ಮತ್ತೆ ಎಸ್ ಜಿ ಎಸ್ ಟಿ. ಸೊ ಕ್ವಶನ್ಸ್ ನೋಡಿ, ನೀವು ಕ್ವಶನ್ಸ್ ಅನ್ನ ನೋಡಿದಾಗ ಸುಮಾರು ಟ್ಯಾಕ್ಸ್ ರೇಟ್ ಕ್ವಶನ್ಸ್ ಇದೆ. 18% ನೋಡಿ, ಸಿ ಪಿ ಯುದು 18% ಇದೆ. ಡೆಸ್ಕ್ಟಾಪ್ದು 12% ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿ ನೋಡಿ, ನೀವು ಕೀಬೋರ್ಡ್ಗೆ 12% ಟ್ಯಾಕ್ಸ್ ಕೊಟ್ಟಿದ್ದಾರೆ. 10 ಮೌಸ್ಗೆ 12% ಟ್ಯಾಕ್ಸ್ ಕೊಟ್ಟಿದ್ದಾರೆ. ಅಂಡ್ ಆಪರೇಟಿಂಗ್ ಸಾಫ್ಟ್ವೇರ್ಗೆ 5% ಟ್ಯಾಕ್ಸ್ ಕೊಟ್ಟಿದ್ದಾರೆ. ಬಟ್ ನಾವು ತಗೋಬೇಕಾದ್ರೆ ಯಾವ್ದಾದ್ರು ಒಂದು ಟ್ಯಾಕ್ಸ್ ರೇಟ್ ಅನ್ನ ತಗೋಬೇಕು. ಇದು ಕಾಂಪೋಸಿಟ್ ಸಪ್ಲೈನ ಮಿಕ್ಸ್ಡ್ ಸಪ್ಲೈನ ಅಂತ ಹೇಳಿದ್ರೆ, ಎಸೆನ್ಷಿಯಲ್ ಐಟಮ್ ಅನ್ನ ಕಳಿಸ್ತಾನೆ. ಯಾವುದ್ರ ಜೊತೆ? ಸಿ ಪಿ ಯು ಜೊತೆ ಕಳಿಸ್ತಾ ಇರೋದು. ಎಸೆನ್ಷಿಯಲ್ ಅಂದ್ರೆ ಕಾಂಪೋಸಿಟ್ ಸಪ್ಲೈ ಅಂತ. ಹಾಗಾಗಿ ಕಾಂಪೋಸಿಟ್ ಸಪ್ಲೈ ಅಂದ್ರೆ ಯಾವ್ದು ಮೈನ್ ಐಟಮ್ ಅಂತ ಹೇಳಿದ್ರೆ ಸಿ ಪಿ ಯು ಈಸ್ ಅ ಮೈನ್ ಐಟಮ್. ಹಾಗಾಗಿ ಸಿ ಪಿ ಯುಗೆ ಕ್ವಶನ್ ಅಲ್ಲಿ ಎಷ್ಟು ಟ್ಯಾಕ್ಸ್ ರೇಟ್ ಇದೆ? 18% ಟ್ಯಾಕ್ಸ್ ರೇಟ್ ಇದೆ. ನಾವು ಈಗ ಜಿ ಎಸ್ ಟಿ ಪೇಯಬಲ್ ನ ಮಾಡಬೇಕಾದ್ರೆ 18% ತಗೋಬೇಕು. ಬಿಕಾಸ್ ಸಿ ಪಿ ಯು ಈಸ್ ದಿ ಪ್ರಿನ್ಸಿಪಲ್ ಸಪ್ಲೈ ಅಂತ ಕರಿತೀವಿ. ಹಾಗಾಗಿ 18% ಟೋಟಲ್ ಟ್ಯಾಕ್ಸ್ ರೇಟ್ ಇರೋದು. ನಾವು ಸಿ ಜಿ ಎಸ್ ಟಿ ಎಚ್ ಜಿ ಎಸ್ ಟಿಗೆ ಕೊಡಬೇಕು ಅಂತ ಹೇಳಿದ್ರೆ, ಸೊ ಸಿ ಜಿ ಎಸ್ ಟಿಗೆ ಎಷ್ಟು ಕೊಡಬೇಕಪ್ಪ ಅಂತ ಹೇಳಿದ್ರೆ, ಸಿ ಜಿ ಎಸ್ ಟಿಗೆ 9% ಕೊಡಬೇಕು. ಸೊ ಎಸ್ ಜಿ ಎಸ್ ಟಿಗೆ ಕೂಡ ನಾವು 9% ಅನ್ನ ಕೊಡಬೇಕಾಗುತ್ತೆ. ಯಾಕೆಂದ್ರೆ ಸೊ ಮೈಸೂರಿಂದ ಬೆಂಗಳೂರಿಗೆ ಟ್ರಾನ್ಸಾಕ್ಷನ್ಸ್ ಆಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಸಿ ಜಿ ಎಸ್ ಟಿ 9%,
SGST 9% ಕೊಡಬೇಕು. ಯಾವುದ್ರ ಮೇಲೆ ಅಂದರೆ ನಿಮ್ಮ ಟ್ರಾನ್ಸಾಕ್ಷನ್ ವ್ಯಾಲ್ಯೂ 3,40,000 ಏನಿದೆ ಇದ್ರ ಮೇಲೆ ನಾವು 9% ಮಾಡಿದ್ರೆ ನಮಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 30,600 ಸಿಗುತ್ತೆ. ಸೊ CGST ಪೇಯಬಲ್ 30,600 ಇದೆ. ಅದೇ ಥರ ನಾವು SGST ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂದರೆ 3,40,000 ಮೇಲೆ 9% ಮಾಡಿದ್ರೆ ಸೊ ನಮಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 30,600 ಸಿಗುತ್ತೆ. ಸೊ ಈಗ ಎರಡು ಟೋಟಲ್ ಮಾಡಿದ್ರೆ ಟೋಟಲ್ GST ಪೇಯಬಲ್ ಬಂದು 61,200 ಟೋಟಲ್ GST ಸಿಗುತ್ತೆ. 61,200 ಟೋಟಲ್ GST ಪೇಯಬಲ್ ಅಂತ ಕರಿತೀವಿ. ಸೊ ಈ ಥರ ನೀವು GST ಪೇಯಬಲ್ನ ಕ್ಯಾಲ್ಕುಲೇಷನ್ಸನ್ನು ಮಾಡಬೇಕು. ಸೊ ಇದು 9% ಏನಕ್ಕೆ ತೊಗೊಂಡಿದ್ದೀವಿ ಅಂತ ಹೇಳಿದ್ರೆ ಈ ಒಂದು ಪ್ರಾಬ್ಲಮು ಕಾಂಪೋಸಿಟ್ ಸಪ್ಲೈ ಆಗಿರೋದ್ರಿಂದ ಪ್ರಿನ್ಸಿಪಲ್ ಸಪ್ಲೈ ಈಸ್ CPU ಗೆ ಇರ್ತಕ್ಕಂಥ ರೇಟನ್ನೇ ತಗೋಬೇಕು. ಸೊ ಈ ಒಂದು ಕ್ವಶನ್ಸನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ. ಇದೇ ಥರ ಕ್ವಶನ್ಸ್ ಕೊಟ್ಟರೆ ಈ ಕ್ವಶನ್ಸ್ ಕೊಟ್ಟರೆ ಹೀಗೆ ಕೊಟ್ಟಿರ್ತಾರೆ. ಸೊ ಏನು ಮಿಸ್ಟೇಕ್ ಮಾಡ್ಲಿಕ್ಕೆ ಹೋಗಬೇಡಿ. ಸ್ಪೆಷಲ್ ಗೌರ್ಮೆಂಟಿಂದ ಸಬ್ಸಿಡಿ ರಿಸೀವ್ ಮಾಡಿಕೊಂಡ್ರೆ ಎಕ್ಸಾಮ್ ಅಂತ ಟ್ರೀಟ್ ಮಾಡಿ ಎಲ್ಲೂ ತೊಗೊಳಕ್ಕೆ ಹೋಗಬೇಡಿ. ಸೊ ಈ ಒಂದು ಕ್ವಶನ್ಸ್ಗೆ ನಾನು ಮಾಡಿರೋ ಆನ್ಸರ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ವೆರಿ ಮಚ್.